ರೀಸೆಂಟ್ ಆಗಿ ಮೆಸ್ಸಿ ಇಂಡಿಯಾಗೆ ಬಂದಿದ್ರು. ಮೆಸ್ಸಿನ ನೋಡ್ಲಿಕ್ಕೆ ಅಂತಾನೆ ಜನ ಥೌಸಂಡ್ಸ್ ಆಫ್ ರುಪೀಸ್ ಕೊಟ್ಟು ಟಿಕೆಟ್ಸ್ ತಗೊಂಡು ಸ್ಟೇಡಿಯಂ ಹೋಗಿದ್ರು. ಸ್ಟೇಡಿಯಂ ಅಲ್ಲಿ ಮೆಸ್ಸಿ ಸುಮ್ನೆ ಬರ್ತಾರೆ, ವಿಐಪಿಸ್ ಜೊತೆ ಫೋಟೋ ಕ್ಲಿಕ್ ಮಾಡ್ತಾರೆ, ಅದಾದ್ಮೇಲೆ ಮೆಸ್ಸಿ ಹೊರಟೋಗ್ತಾರೆ. ಮೆಸ್ಸಿ ಸ್ಟೇಡಿಯಂ ಅಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ಅಂತಾನು ಏನು ಪರ್ಫಾರ್ಮ್ ಮಾಡಲ್ಲ, ಫೋಟೋ ಶೂಟ್ ಬಿಟ್ರೆ ಫುಟ್ಬಾಲ್ ಅಂತ ಏನ್ ನಡೆಯೋದೇ ಇಲ್ಲ ಅಲ್ಲಿ. ಸೊ ಇದನ್ನ ಫ್ಯಾನ್ಸ್ ಸಿಕ್ಕಾಪಟ್ಟೆ ಕ್ರಿಟಿಸೈಸ್ ಮಾಡಿದ್ರು. ಬಟ್ ರೀಸೆಂಟ್ ಆಗಿ ನಾನೊಂದು ಆರ್ಟಿಕಲ್ ನೋಡಿದೆ, ಮೆಸ್ಸಿ ಇಂಡಿಯಾ ಬಂದಾಗ ಒಂದು ಎಕ್ಸಿಬಿಷನ್ ಮ್ಯಾಚ್ ತರನು ಯಾಕೆ ಫುಟ್ಬಾಲ್ ನ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ, ಅವರ ಲೆಫ್ಟ್ ಲೆಗ್ ಏನಿದೆಯೋ ಅದು $900 ಮಿಲಿಯನ್ ನ ಇನ್ಶೂರೆನ್ಸ್ ಇಂದ ಕವರ್ ಆಗಿದೆ. $900 ಮಿಲಿಯನ್ ಅಂದ್ರೆ ಹತ್ರ 8ರಿಂದ 9 ಸಾವಿರ ಕೋಟಿ. ಅಂಡ್ ಆ ಒಂದು ಇನ್ಶೂರೆನ್ಸ್ ಪಾಲಿಸಿನ ರೂಲ್ ಪ್ರಕಾರ ಮೆಸ್ಸಿ ಏನಾದ್ರು ತಾವು ಸೈನ್ ಮಾಡಿರುವಂತಹ ಕ್ಲಬ್ಸ್ ಗೆ ಬಿಟ್ಟು ಬೇರೆ ಈ ತರ ಇಂಡಿಯಾಗೆ ಟೂರ್ ಬಂದಾಗ ಅಥವಾ ಬೇರೆ ದೇಶಕ್ಕೆ ಟೂರ್ ಹೋದಾಗ ಅಲ್ಲಿ ಏನಾದ್ರು ಸುಮ್ನೆ ಪ್ರಾಕ್ಟೀಸ್ ಮ್ಯಾಚ್ ತರನು ಫುಟ್ಬಾಲ್ ಆಡೋದಕ್ಕೆ ಹೋಗಿ ಅವ್ರ ಕಾಲಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ he will lose $900 ಮಿಲಿಯನ್. ಸೊ ಅದರ್ ಕಂಟ್ರೀಸ್ ಅಲ್ಲಿ ಇನ್ಶೂರೆನ್ಸ್ ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ, ಬಟ್ ಇಂಡಿಯಾದಲ್ಲೇನೆ ಜನ ಇನ್ಶೂರೆನ್ಸ್ ನ ನೆಗ್ಲೆಕ್ಟ್ ಮಾಡೋದು. ಹೊರಗಿನ ದೇಶದಲ್ಲಿ ಜನ ನಮ್ಗಿಂತ ಸ್ಮಾರ್ಟ್ ಇದಾರೋ ಅಥವಾ ನಾವು ದಡ್ರಿದೀವೋ ಗೊತ್ತಿಲ್ಲ, ಬಟ್ ಫಿನಾನ್ಷಿಯಲ್ ಡಿಸಿಷನ್ಸ್ ಅವ್ರು ನಮ್ಗಿಂತ ಬೆಟರ್ ತಗೋತಾರ. ಇಂಡಿಯನ್ಸ್ ಇನ್ಶೂರೆನ್ಸ್ ಗೆ ಲೀಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರ, ಬಟ್ ಆಕ್ಚುಲಿ ನಿಮ್ ಕಷ್ಟದ ಕಾಲದಲ್ಲಿ ನಿಮ್ಗೆ ಹೆಲ್ಪ್ ಆಗೋದೇ ಇನ್ಶೂರೆನ್ಸ್. ನೋಡಿ, ಫ್ಯೂಚರ್ ಅನ್ನೋದು ತುಂಬಾನೇ ಅನ್ಸರ್ಟೇನ್, ಯಾವಾಗ ಯಾರ ಜೊತೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ನಿಮ್ ಫ್ಯಾಮಿಲಿನ ಫ್ಯೂಚರ್ ಫಿನಾನ್ಷಿಯಲಿ ಸೆಕ್ಯೂರ್ ಆಗಿರ್ಬೇಕು ಅಂದ್ರೆ ಕನ್ಸಿಡರ್ ಪರ್ಚೇಸಿಂಗ್ ಎ ಗುಡ್ ಟರ್ಮ್ ಇನ್ಶೂರೆನ್ಸ್.